ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕದಾಸುದ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 16. ಸಂಜೆ ಕಳೆದು ರಾತ್ರಿಯಾಗಿತ್ತು. ಕೋಣೆ ಸೇರಿದ್ದ ಮಗಳಾಗಲಿ ಆಚೆ ಹೋಗಿದ್ದ ಗಂಡನಾಗಲಿ ಬಾರದೇ ಇದ್ದಾಗ ಭಯವಾಗಿತ್ತು ಮಂಗಳ ಅವರಿಗೆ. ಆರು, ಮಗಳೇ ಬಾರಮ್ಮ, ಅಪ್ಪ ಇನ್ನೂ ಬಂದಿಲ್ಲ, ಫೋನ್ ಮಾಡಬಾರೆ ಎಂದು ಕೂಗಿದಾಗ ಆತು ಸುಸ್ತಾಗಿದ್ದವಳು ಕಣ್ಣೊರೆಸಿಕೊಂಡು ಫೋನ್ ತೆಗೆದ್ಲು. ಬೇಗ ಮಾಡೆ, ಟೈಮ್ ಆಲ್ರೆಡಿ 9 ಗಂಟೆ ಎಂದು ಮಂಗಳ ಅಳುತ್ತಾ ಕೂಗಿದಾಗ ಕಾಲ್ ಲಿಸ್ಟ್ ತೆಗೆದ್ಲು. ಅಪ್ಪ, ನೀವು ಒಬ್ಬ ಅಪ್ಪನಾಗಿ ಇನ್ನೊಬ್ಬ ತಂದೆಯ ನೋವನ್ನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲಪ್ಪ ಎಂದು ಹಸಿರು ಬಟನ್ ಒತ್ತುವಷ್ಟರಲ್ಲಿ ರೀ ಎಂದು ಕೂಗಿದ್ರು ಮಂಗಳ. ಅಮ್ಮನ ದನಿಗೆ ಹೆದರಿ ಕೆಳಗೆ ಬಂದವಳಿಗೆ ಆಶ್ಚರ್ಯ ಕಾದಿತ್ತು. ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಶ್ರೀಯ ತೋಡಲಿದ್ರು ಗಿರೀಶ್. ಅಪ್ಪ ಎಂದು ಅರಚಿದ ಆರತಿ ಓಡಿ ಹೋಗಿ ಅವರ ಕೈ ಹಿಡಿದ್ಲು. ನಾನು ನೈಟ್ ಟೈಮ್ ರೌಂಡ್ಸ್ ಹೋಗ್ತಿದ್ದೆ ಆರು. ರಸ್ತೆ ಪಕ್ಕದಲ್ಲಿ ಏನೇನೋ ಬಡಬಡಿಸುತ್ತಾ ಬಿದ್ದಿದ್ರು ಆರು. ಅವರ ಕೈಯಲ್ಲಿ ವೈನ್ ಬಾಟಲ್ ಇತ್ತು, ಅದಕ್ಕೆ ಕರೆದುಕೊಂಡು ಬಂದೆ. ಅಂಕಲ್ ಯಾವಾಗಲೂ ಕುಡಿತಿದ್ರಾ ಎಂದ ಶ್ರೀಮೆತ್ತಗೆ. ಆ ಮಾತು ಕೇಳಿ ದುಃಖ ಹೆಚ್ಚಿತ್ತು ಅವಳಿಗೆ. ಅವನ ಪ್ರಶ್ನೆಗೆ ಉತ್ತರ ನೀಡಿದೆ. ಅಪ್ಪ ಅಪ್ಪ ಎಂದು ಕೆನ್ನೆ ತಟ್ಟಿದ್ಲು ಆರು. ಮಂಗಳ ತಂದು ಕೊಟ್ಟ ನೀರನ್ನ ಮುಖದ ಮೇಲೆ ಚಿಮುಕಿಸಿದ್ಲು ಮೆತ್ತಗೆ. ಮಿಸುಕಾಡಿದ್ರು ಪೂರ್ತಿ ಎಚ್ಚರ ಆಗಲಿಲ್ಲ ಅವರಿಗೆ. ಆರು, ಬೇಡಮ್ಮ, ಅವನು ಸರಿಯಲ್ಲ, ಬೇಡ ಕಣಮ್ಮ ಈ ಮದುವೆ ಎಂದು ಮಲಗಿ ಏನೇನೋ ಬಡಪಡಿಸುತ್ತಿದ್ರು ಗಿರೀಶ್. ಅಪ್ಪ, ಮೊದಲು ಎಚ್ಚರ ಮಾಡ್ಕೊಳ್ಳಿ, ನಿಮಗೆ ಬೇಡ ಅಂದರೆ ಬೇಡಪ್ಪ, ನೀವು ಈ ರೀತಿ ಇರೋದನ್ನು ನೋಡೋಕ್ಕಾಗ್ತಿಲ್ಲ, ಎದ್ದೇಳಿಯಪ್ಪ ಎಂದು ಮತ್ತೆ ಕೆನ್ನೆ ತಟ್ಟಿದಾಗ ಕೊಂಚವೇ ಎಚ್ಚರ ಆದವರು ಎದುರಿದ್ದ ಮಗಳ ನೋಡಿ ಬಿಗಿಯಾಗಿ ತಬ್ಬಿ ಮಗಳೇ ಶ್ರೀ ಎಂದು ಏನೋ ಹೇಳುವಷ್ಟರಲ್ಲಿ ಮಾವ ಇಲ್ಲೇ ಇದ್ದೀನಿ ಎಂದು ಹೇಳಿದ್ದ ಶ್ರೀ. ಅವನ ನೋಡಿದ್ದ ಭಯದಿ ಎದ್ದು ನಿಂತರು ಗಿರೀಶ್. ಏನಾಯ್ತು ಅಪ್ಪ, ವಿಷ್ಣು ಜೊತೆ ಮದುವೆ ಬೇಡ ಅಂದರೆ ಬೇಡ, ನಿಮಗೆ ಬೇಕಿದ್ದು ಶ್ರೀ ಅಲ್ವಾ, ನೋಡಿ ನಿಮ್ಮನ್ನು ಅವರೇ ಮನೆಗೆ ಕರೆದುಕೊಂಡು ಬಂದಿದ್ದಾರೆ, ಅವರ ಜೊತೆಗೆ ನಾನು ಮದುವೆ ಆಗ್ತೀನಿ ಅಪ್ಪ, ನೀವು ಟೆನ್ಷನ್ ತಗೋಬೇಡಿ ಎಂದು ಅಪ್ಪನ ಕೈ ಹಿಡಿದು ಕಣ್ಣೀರು ಹಾಕಿದ್ಲು ಆರು. ಮಗಳೇ ಹಾಗಲ್ಲಮ್ಮ, ಅದು ಶ್ರೀ ಎಂದು ಗಿರೀಶ್ ಅವರು ಬಾಯಿ ತೆಗೆದ ತಕ್ಷಣ ಅವರ ಕಾಲು ತುಳಿದು ಬಿಟ್ಟ ಶ್ರೀ. ಅಮ್ಮ ಎಂದು ಅವರು ಅರಚಿದ್ದೆ. ಅಯ್ಯೋ ಮಾವ, ನಿಂತುಕೊಂಡು ಸುಸ್ತು ಮಾಡ್ಕೋಬೇಡಿ, ಪ್ಲೀಸ್ ಕುತ್ಕೊಳ್ಳಿ, ಮೊದಲು ಆಮೇಲೆ ಮಾತಾಡೋಣ ಎಂದು ಅವರನ್ನು ಸೋಫಾದ ಮೇಲೆ ಕೂರಿಸಿದವ. ಆರು, ಅತ್ತೆ ಮಾವ ಊಟ ಮಾಡಿಲ್ಲ ಅಲ್ವಾ, ಹಾಗೆ ಅವರ ಟ್ಯಾಬ್ಲೆಟ್ ಎಲ್ಲ ತಗೊಂಡಿಲ್ಲ. ಅತ್ತೆ ನೀವು ಊಟ ತಾನೆ, ಆರು ನೀ ಟ್ಯಾಬ್ಲೆಟ್ ತಗೊಂಡು ಬಾ ಎಂದಾಗ ಇಬ್ಬರು ತಲೆ ಆಡಿಸಿ ಓಡಿದ್ರು. ಏನು ಮಾವ, ಎಲ್ಲ ಸತ್ಯ ಹೇಳೋಕೆ ಹೊರಟಿದ್ದೀರಾ? ನೋನೋ, ನೀವಿವತ್ತು ನೋಡಿದ್ದು ಶ್ರೀ ಕೇವಲ 10%, ಇನ್ನು 90% ಭಾಗ ನೀವು ನನ್ನ ನೋಡಿಲ್ಲ. ಇವಾಗ ನನ್ನ ಜೊತೆ ನಿಮ್ಮ ಮಗಳು ಮದುವೆ ಆದರೆ ಜಸ್ಟ್ ಚೆನ್ನಾಗಿರ್ತಾಳೆ, ಇಲ್ಲಾಂದರೆ ಅವಳು ಈ ಮದುವೆ ಯಾರಿಗಾಗಿ ಆಗ್ತಿದ್ದಾಳೋ, ಐ ಮೀನ್ ಆ ಪುಟ್ಟ ಕಂದ ಹಾಗೆ ನಿಮ್ಮ ಪುಟ್ಟ ಮಗಳು ಇಬ್ಬರು ಭೂಮಿ ಮೇಲೆ ಇರೋದಿಲ್ಲ. ಸೊ ಯೋಚನೆ ಮಾಡಿ, ನಮ್ಮ ಮದುವೆಗಿನ್ನೂ 15 ದಿನ ಇದೆ, ನೀವು ಸತ್ಯ ಹೇಳಿದ್ರೆ ಏನಾಗುತ್ತೆ ಅಂತ ತೋರಿಸ್ಲಾ ಎಂದು ಅವರಿಗೆ ಕಣ್ಮಿಟುಕಿಸಿ ವ್ಯಂಗ್ಯ ನಗೆನಕ್ಕೂ. ಅತ್ತೆ ಊಟ ತಂದ್ರಾ ಎಂದು ತಟ್ಟೆಯನ್ನು ಮಂಗಳ ಅವರ ಕೈಯಿಂದ ತೆಗೆದುಕೊಳ್ಳುವಂತೆ ಮೇಲೆದ್ದು ಅವರ ಕಾಲಿಗೆ ಕಾಲು ಕೊಟ್ಟು ಬೀಳಿಸಿದ್ದ. ಮಂಗಳ ಎಂದು ಗಿರೀಶ್ ಅರಚಿದ್ರೆ ಅಮ್ಮ ಎಂದು ಓಡಿ ಬಂದಳು ಆರತಿ. ನೋಡು ಆರು, ಅತ್ತೆ ಸಹ ಟೆನ್ಷನ್ ಆಗಿದ್ದಾರೆ, ಅವರು ಊಟ ಮಾಡಿಲ್ಲ ಅಲ್ವಾ, ಹೀಗ್ಯಾಕೆ ಮಾಡ್ತೀರಾ ಅತ್ತೆ, ನಿಮಗೂ BP ಇದೆ ಅಲ್ವಾ ಎಂದು ನಾಟಕ ಮಾಡುತ್ತಾ ಗಿರೀಶ್ ಅವರ ನೋಡಿ ಕಣ್ಮಿಟುಕಿಸಿದ್ದ. ನಾನೇ ಊಟ ಮಾಡಿಸ್ತೀನಿ ಮಾವನಿಗೆ ಎಂದು ಒಂದೊಂದೇ ತುತ್ತು ಅವರ ಬಾಯಿಗೆ ನೀಡುತ್ತಾ, ಮಾವ ಇಷ್ಟು ಒಳ್ಳೆ ಮಗಳಿದ್ದಾಳೆ, ಪ್ರೀತಿಯಿಂದ ನೋಡಿಕೊಳ್ಳೋ ಮಡದೇ ಇದ್ದಾರೆ, ನೀವು ಹೀಗೆ ಕುಡಿತದ ಚಟ ಹತ್ತಿಸ್ಕೊಂಡು ಎಲ್ಲಾದರೂ ಬಿದ್ದು ಏನಾದರೂ ಆದರೆ ನಿಮ್ಮ ಕುಟುಂಬಕ್ಕೆ ಯಾರು ಹೊಣೆ ಹೇಳಿ ಎಂದು ಹುಬ್ಬು ಆರಿಸಿದವ. ಯೋಚನೆ ಮಾಡಿ ಮಾವ, ಬೇರೆಯವರ ಜೀವನ ಉದ್ಧಾರ ಮಾಡೋದಕ್ಕೆ ಹೋಗಿ ನಿಮ್ಮ ಮುದ್ದಾದ ಜೀವನ ಹಾಳು ಮಾಡ್ಕೋಬೇಡಿ ಎಂದು ತಟ್ಟೆಯಲ್ಲಿ ಕೈ ತೊಳೆದವ. ಈ ಡಿಪಾರ್ಟ್ಮೆಂಟ್ ಸೇರಿದ ಮೇಲೆ ನನಗೆ ಕೊಲೆ ಮಾಡೋದು ಅಂದರೆ ಚಿಟಿಕೆ ಹೊಡೆದಷ್ಟು ಸುಲಭ ಆಗೋಗಿದೆ ಮಾವ, ಅಂದರೆ ನಮ್ಮ ಖುಷಿ ಮುಂದೆ ಯಾರ ಜೀವ ನನಗೆ ಮುಖ್ಯ ಆಗೋದಿಲ್ಲ ಎಂದು ನಕ್ಕು. ಆರು, ಟ್ಯಾಬ್ಲೆಟ್ ಕೊಡು ಮಾವನಿಗೆ ಎಂದು ತಾನೇ ಟ್ಯಾಬ್ಲೆಟ್ ತಿನ್ನಿಸಿದ್ದ. ಹುಷಾರು ಆರು, ಟೈಮ್ ಆಗಿದೆ, ಹೊರಡ್ತೀನಿ ಎಂದು ಅಲ್ಲಿಂದ ನಡೆದವ ಮತ್ತೊಮ್ಮೆ ಹಿಂದೆ ತಿರುಗಿ ನೋಡಿ ವಾರ್ನ್ ಮಾಡಿದ್ದ ಸನ್ನೆಯಲ್ಲೇ. ಅಪ್ಪ ಐ ಆಮ್ ರಿಯಲಿ ಸಾರಿ ಅಪ್ಪ, ಇನ್ಯಾವತ್ತೂ ನಿಮ್ಮ ವಿರುದ್ಧವಾಗಿ ಮಾತಾಡಲ್ಲ, ನೀವು ಹೇಳಿದ್ದು ಸರಿಯಪ್ಪ, ಯಾವ ಹೆತ್ತವರೇ ಆದರೂ ಮಕ್ಕಳು 2ನೇ ಮದುವೆ ಆಗ್ತೀನಿ ಅಂದರೆ ಒಪ್ಪೋದಿಲ್ಲ, ನಾನೇ ಹಠ ಮಾಡಿಬಿಟ್ಟೆ ಎಂದು ಅವರ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡು, ನನ್ನ ಮದುವೆ ಆಗ್ತೀನಿ ಅಪ್ಪ, ನೀವು ಹುಡುಕಿದ ಈ ಶ್ರೀ ಅವರನ್ನೇ ಮದುವೆ ಆಗ್ತೀನಿ, ವಿಷ್ಣು ನನಗೆ ಇಷ್ಟ ಇಲ್ಲ ಅಪ್ಪ, ಮೊದ್ದು ಆರ್ಯನಿಗೆ ಈ ಸಂಬಂಧ ಒಪ್ಪಿದೆ,
ನಿಮ್ಮ ಕಣ್ಣೀರು ನನಗೆ ಇಷ್ಟ ಅಲ್ಲ ಅಪ್ಪ ಎಂದು ಅಳುವ ಮಗಳ ನೋಡಿ ತಾವು ಅತ್ತು ಬಿಟ್ರು ಗಿರೀಶ್. ನನ್ನ ಕ್ಷಮಿಸಿಬಿಡು ಮಗಳೇ, ಈ ಅಸಹಾಯಕ ತಂದೆಯ ಕ್ಷಮಿಸಿಬಿಡು ಎಂದರು ಅವಳ ತಬ್ಬಿ. ಗೊತ್ತಿಲ್ಲದೆ ನಿನ್ನ ಜೀವನಕ್ಕೆ ಗಿಡುಗನನ್ನು ನಾನೇ ಹುಡುಕಿ ತಂದು ಬಿಟ್ಟೆ, ಗೊತ್ತಿಲ್ಲದೆ ಗಿಣಿಯನ್ನ ಗಿಡುಗನ ಬಾಯಿಗಿಟ್ಟು ಬಿಟ್ಟೆ ಎಂದು ಮನದಲ್ಲಿ ದುಃಖಿಸಿದರು. ಅಪ್ಪ, ನೀವು ಕ್ಷಮೆನೂ ಕೇಳಬೇಡಿ, ಅಳಬೇಡಿ, ಬನ್ನಿ, ಸುಸ್ತಾಗಿದ್ದೀರಾ, ಮಲಗಿ ಎಂದು ಅವರನ್ನು ಕರೆದುಕೊಂಡು ಮೇಲೆದ್ದವಳು, ಅಮ್ಮ ಊಟಕ್ಕೆ ಬಡಿಸು, ನಾನು ಬರ್ತೀನಿ ಎಂದು ಅವರನ್ನು ಕೋಣೆಗೆ ಕರೆದುಕೊಂಡು ಹೋಗಿ ಮಲಗಿಸಿದ್ಲು. ನೀವು ಚಿಂತೆ ಮಾಡಬೇಡಿ ಅಪ್ಪ, ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಅಂದಮೇಲೆ ನಮಗೆ ಕೆಟ್ಟದ್ದು ಆಗೋದಿಲ್ಲ ಎಂದು ಅವರಿಗೆ ಹೊದಿಕೆ ಒದಿಸಿ ಆಚೆ ಬಂದವಳು, ಅಮ್ಮ ಅಪ್ಪನನ್ನು ನೋಡ್ಕೊ, ನನ್ನ ಕ್ಷಮಿಸಿಬಿಡಿ ಎಂದು ಅವರೊಡನೆ ಶಾಸ್ತ್ರಕ್ಕೆಂದು 2 ತುತ್ತು ತಿಂದು ಎದ್ದವಳು, ನನ್ನ ಕ್ಷಮಿಸಿಬಿಡು ಚಾಂಪ್, ನಾನು ಕೊಟ್ಟ ಮಾತು ಉಳಿಸಿಕೊಳ್ಳೋಕೆ ಆಗಲಿಲ್ಲ ಎಂದು ಹಾಸಿಗೆಗೆ ಬಿದ್ದು ಅಳತೊಡಗಿದ್ಲು. ಇತ್ತ ಮಗಳಿಗೆ ಮನದಲ್ಲೇ ಕ್ಷಮೆ ಕೇಳಿ ಕೊರಗುತ್ತಿದ್ರು ಗಿರೀಶ್. ಅತ್ತ ಅಪ್ಪ ಮಗ ಇವಳ ನೆನಪಿನಲ್ಲೇ ಮಲಗಿದ್ದರು. ಹೊಸ ದಿನ ಶುರುವಾಗಿತ್ತು. ಆದರೆ ಯಾರ ಪಾಲಿಗೂ ನೆಮ್ಮದಿಯಿಲ್ಲ. ಅಪ್ಪನ ಜೀವದಷ್ಟು ಹಚ್ಚಿಕೊಂಡಿರುವ ಆರತಿ ಅಪ್ಪನ ಆಸೆಗಾಗಿ ಮನಸ್ಸನ್ನು ಕಲ್ಲು ಮಾಡಿಕೊಳ್ಳಲು ನಿರ್ಧಾರ ಮಾಡಿದ್ಲು. ಇತ್ತ ಮಗನೇ ಪ್ರಪಂಚ ಅಂದುಕೊಂಡ ತಂದೆ ತನ್ನ ಮಗನ ಸಂತೋಷಕ್ಕಾಗಿ ವಿಷ್ಣು ಮಗನಿಗೆ ಅಮ್ಮನ ತರುವ ಯೋಚನೆಯಲ್ಲಿದ್ದ. ಚಾಂಪ್, ಎದ್ದೇಳಿ ಎದ್ದೇಳಿ, ನೋಡಿ ಇಲ್ಲಿ ಹೊಸ ಬಟ್ಟೆ ಎನ್ನುತ್ತಾ ಮಗನ ಎಚ್ಚರಿಸಿದ ವಿಷ್ಣು. ಹೌದಾ ಪಪ್ಪ, ಹೇ ಹೊಸ ಬಟ್ಟೆ ಎಂದು ಕುಣಿದು ಅಪ್ಪನ ತೋಳೆರಿದ ಪೋರ. ಬನ್ನಿ ಬನ್ನಿ, ಬಿಸಿ ಬಿಸಿ ಪಲಾವ್ ಇದೆ ಇವತ್ತು ಎಂದು ಮಗನ ಬಾತ್ ಟಬ್ಬಲ್ಲಿ ಕೂರಿಸಿ ಹೇ ಎಂದು ಮಗನ ಜೊತೆ ನೀರಿನ ಚಾಟ ಆಡುತ್ತಾ ಸ್ನಾನ ಮಾಡಿಸಿದ. ಇವಾಗಿಬ್ರು ಮ್ಯಾಚಿಂಗ್ ಡ್ರೆಸ್ ಹಾಕೋತೀವಂತೆ, ನಂದು ಸೂಟ್, ನನ್ನ ಮಗನದ್ದು ಬ್ಲ್ಯಾಕ್ ಸೂಟ್ ಎಂದು ಪ್ಯಾಂಟ್ ಹಾಕಿ ಶರ್ಟ್ ಹಾಕಿದವ ಹೋಗೋಣ್ವಾ ಎಂದ ತಲೆಯನ್ನ ನೀಟಾಗಿ ಬಾಚೆ. ಹೋಗೋಣ ಪಪ್ಪ ಎಂದು ತಾನು ಅವನ ತಲೆ ಕೂದಲು ಸೆಟ್ ಮಾಡಿದ. ಅಪ್ಪ, ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಎಂದ ಆರ್ಯ ಹೊಸ ಬಟ್ಟೆ ತೊಡಿಸಿದ್ದು ನೋಡಿ. ನಾವು ಹೊಸ ಮಮ್ಮಿ ಸೆಲೆಕ್ಟ್ ಮಾಡೋಕೆ ಹೋಗ್ತಿದ್ದೀವಿ ಚಾಂಪ್, ನಿಮಗೆ ಇಷ್ಟ ಆದರೆ ಮದುವೆ ಆಗೋದು ಎಂದವನ ಮುಖ ಸಪ್ಪಗಿತ್ತು. ಅಪ್ಪ ಮಗ ಇಬ್ಬರು ಕಪ್ಪು ಸೂಟ್ ತೊಟ್ಟಿದ್ರು. ಒಬ್ಬರ ನೋಡಿದರೆ ಮತ್ತೊಬ್ಬರು ನೋಡುವುದೇ ಬೇಡ, ಅಷ್ಟು ಹೋಲಿಕೆ ಇಬ್ಬರಲ್ಲಿ. ಓಕೆ ಪಪ್ಪ, ಆದರೆ ಮಮ್ಮಿ ಎಲ್ಲಿ ಸಿಗ್ತಲೆ? ನನಗೆ ಹಾಲು ಸಿಕ್ಕಿದ್ದು ಹಾಸ್ಪಿಟಲಲ್ಲಿ, ಅವಳು ಅಲ್ಲೇ ಸಿಕ್ಕಿದ್ಲು, ಇವಾಗ ನಾವು ಹಾಸ್ಪಿಟಲ್ಗೆ ಹೋಗೋದಾ ಎಂದು ಮಾತಿಗೂ ಮಗ ಆರತಿ ನೆನೆದಾಗ ನಿಟ್ಟುಸಿರು ಬಿಟ್ಟವ. ಇನ್ಮೇಲೆ ಆರತಿನ ನೆನೆಯೋ ಹಾಗಿಲ್ಲ ಚಾಂಪ್, ಅವಳು ಬೇರೆ, ಈಗ ಬರೋ ಮಮ್ಮಿ ಬೇರೆ. ನಾವು ಇವತ್ತು ಮಮ್ಮಿ ಮನೆಗೆ ಹೋಗ್ತೀವಿ ಎಂದಾಗ ಕಣ್ಣರಳಿಸಿ, ಮತ್ತೆ ನಾವು ಆರು ಮನೆಗೆ ಯಾಕೆ ಹೋಗಿಲ್ಲ ಎಂದ ಮುಖ ಊದಿಸಿಕೊಂಡು. ನಿನ್ನೆ ಹೋಗಿದ್ವಲ್ಲ ಕಂದ, ನಾವು ತಾತನಿಗೆ ಇಷ್ಟ ಆಗಿಲ್ಲ ಅಲ್ವಾ, ಅದಕ್ಕೆ ಆರತಿನ ನೋಡೋಕೆ ಬೇರೆಯವರು ಬರ್ತಾರೆ, ಅವಳು ಬೇರೆಯವರಿಗೆ ಮಮ್ಮಿ ಆಗ್ತಾಳೆ ಎಂದಾಗ ಮುಖ ಊದಿಸಿಕೊಂಡು ಮುದ್ದು ಪೋರ, ಯಾರಿಗೋ ಆಗೋ ಬದಲು ನನಗೆ ಆಗಬಹುದಿತ್ತಲ್ಲ ಅಪ್ಪ ಎಂದಾಗ ಮತ್ತೇನು ಹೇಳದೆ ಮಗನ ಅಪ್ಪಿದ ವಿಷ್ಣು. ಇಲ್ಲಪ್ಪ, ಅದು ಆಗಲ್ಲ, ಇವಾಗ ಹೊಸ ಮಮ್ಮಿ ನೋಡೋಕೆ ಹೋಗೋಣವಾ ಎಂದಾಗ ಬೇಸರ ಇದ್ದರೂ ತಲೆ ಆಡಿಸಿತ್ತು ಮುದ್ದು ಹುಡುಗ. ಇಬ್ಬರು ಕೆಳಗೆ ಬಂದಾಗ ಅದಾಗಲೇ ತಯಾರಿ ಆಗಿ ನಿಂತಿದ್ರು ಲೀಲಾ ರಮೇಶ್. ಇವರು ಬಂದೊಡನೆ ತಿಂಡಿಗೆ ಕುಳಿತರು. ಮಾಮ್, ಡ್ಯಾಡಿ, ಅವರ ಮನೆಯವರಿಗೆ ಎಲ್ಲ ಹೇಳಿದಿರ ಅಲ್ವಾ ಎಂದ ತುತ್ತು ಬಾಯಿಗಿಟ್ಟು. ಹಾ ವಿಷ್ಣು, ಹೇಳಿದ್ದೀನಿ, ಎಲ್ಲ ಒಪ್ಪಿನೇ ಬರೋದಕ್ಕೆ ಹೇಳಿದ್ದಾರೆ ಎಂದಾಗ ಮಗನಿಗೆ ತಿನ್ನಿಸಿ, ಅವರು ಮೊದಲು ನನ್ನ ಮಗನನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಪ್ಪ, ಆಮೇಲೆ ಮದುವೆ ಎನ್ನುವಾಗಲೇ ಬಾಗಿಲಿನಿಂದ ಒಳಗೆ ಬಂದಿದ್ದ ಶ್ರೀ. ಆನೆ ಬಂತೊಂದು ಆನೆ, ಯಾವ ಊರಾನೆ, ಇಲ್ಲಿಗ್ಯಾಕೆ ಬಂತು, ಇನ್ವಿಟೇಷನ್ ಕೊಡೋದಕ್ಕೆ ಬಂತು ಎಂದು ನಕ್ಕು ಒಳಗೆ ಬಂದವನ ಕೈಯಲ್ಲಿ ಕಾರ್ಡ್ ಇದ್ದವು. ಹೇ ಚಾಂಪ್, ತಿಂಡಿ ಆಯ್ತಾ ಎಂದು ಚಾಂಪ್ ಪಕ್ಕ ಕುಳಿತು ಪ್ರೀತಿಯಿಂದ ಮುತ್ತು ಕೊಟ್ಟ ಮಮ್ಮಿ, ನೀನು ನನ್ನ ಬಿಟ್ಟು ಎಲ್ಲಿ ಹೋದೆ, ನಿನ್ನ ಮುಖ ಕಾಣದೆ ನನಗೆ ಭಯವಾಗಿದೆ ಬಾ ಅಂತ ಹಾಡು ಹೇಳೋದು ಬಿಟ್ಟು ಯಾಕೋ ನಿನ್ನ ಅಪ್ಪನ ಜೊತೆ ಅಡ್ಜಸ್ಟ್ ಆಗಿದೆಯಾ ಎಂದ ವ್ಯಂಗ್ಯದೆ. ಯಾಕೆ ಅಂದ್ಲೆ, ನನ್ನ ಪಪ್ಪ ಬೆಸ್ಟ್, ನಿಂತಲ್ಲ ಬ್ಯಾದ್ ಬಾಯ್ ಅಲ್ಲ ನನ್ನ ಪಪ್ಪ ಎಂದಾಗ ಮುಖಕ್ಕೆ ಹೊಡೆದಂತಾಗಿದ್ದು ಸಾವರಿಸಿಕೊಂಡು, ಎಲ್ಲಿಗೋ ಹೊರಟಿದೆ ಅಂತೆ ಪ್ರಯಾಣ, ಹೇಳಿದರೆ ನಾನು ಬರ್ತಿದ್ದೆ ಎಂದ ವಿಷ್ಣುವನ್ನ ವಾರೆ ಕಣ್ಣಿನಲ್ಲಿ ನೋಡುತ್ತಾ. ಅವನೂ ಉತ್ತರ ಕೊಡದೆ ಸುಮ್ಮನೆ ತಿಂಡಿ ಮಾಡಿಸುತ್ತಿದ್ದ. ಏನು ಅಣ್ಣಯ್ಯ, ಆಲ್ರೆಡಿ ನನ್ನ ಪ್ರೀತಿಯ
ತಿಗೆಯನ ಮರೆತು ಹೊಸ ಜೀವನಕ್ಕೆ ತಯಾರಾಗಿದ ಆಗಿದೆ ಎಂದ ಮತ್ತೆ ಕೆಣಕಲು. ಶ್ರೀಧರ್, ನೀನು ಬಂದಿರೋ ಕೆಲಸ ನೋಡ್ಕೊಂಡು ಹೋದ್ರೆ ಒಳ್ಳೆಯದು. ನನ್ನ ಮಗನನ್ನ ಕೆಣಕಬೇಡ ಎಂದರು ರಮೇಶ್ ಹಲ್ಲು ಕಚ್ಚಿ. ಗೊತ್ತು ಗೊತ್ತು ಮೈ ಡಿಯರ್ ದೊಡ್ಡಪ್ಪ, ಆದರೆ ಏನು ಮಾಡೋದು, ನನ್ನ ನಾಲಿಗೆ ನಿನ್ನ ಮಗನ ನೋಡಿದ್ರೆ ಸುಮ್ಮನಿರೋದೇ ಇಲ್ವೇ ಎಂದು ಕಾರ್ಡ್ ತೆಗೆದು ವಿಷ್ಣು ಮುಂದೆ ಹಿಡಿದು ಚೀ ಕು ಶ್ರೀಧರ್ ವ್ಯಾಟ್ಸ್ ಚೀ ಕುಂ ಸೌ ಆರತಿ. ಇವರ ವಿವಾಹವನ್ನು ಇದೇ ತಿಂಗಳ 17ನೇ ತಾರೀಕಿನಂದು ಕಿರಿಯರೇ ನಿಶ್ಚಯ ಮಾಡಿದ್ದು, ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿದ್ರೂ ಮರೆಯದೆ ಬಂದು ಅಕ್ಷತೆ ಹಾಕಬೇಕು ಎಂದ ವ್ಯಂಗ್ಯದಿ ವಿಷ್ಣುವನ್ನ ದಿಟ್ಟಿಸಿ. ಪಾಪ ವಿಷ್ಣುವರ್ಧನ್ ಅವರು ಆರತಿ ತಮಗೆ ಸಿಗ್ತಾರೆ ಅಂದ್ಕೊಂಡಿದ್ರೇನೋ, ಆದರೆ ಏನು ಮಾಡೋದು, ಆರತಿ ಶ್ರೀಧರ್ ಪಾಲಿಗೆ. ನೀವು ಬೇಕಿದ್ರೆ ಭಾರತಿನ ನೋಡ್ಕೊಳ್ಳಿ ಎಂದಾಗ ಬಂದ ಕೋಪವ ಮುಷ್ಟಿ ಕಟ್ಟಿ ತಡೆದು, ಮಾಮ್, ನಾಯಿಗಳನ್ನು ಆಚೆ ಹಾಕಿ ಬನ್ನಿ, ಹೊರಡೋಣ. ಭಿಕ್ಷೆ ಬೇಕಿದ್ರೆ ಹಾಕಿ ಬನ್ನಿ, ನಾವು ಹೊರಡೋಣ ಎಂದಾಗ ಉರಿದು ಹೋಗಿತ್ತು ಶ್ರೀಗೆ. ಹೋಗು ಹೋಗು, ನೀನು ಎಂಥ ಸುಂದರಿನ ಹುಡುಕಿದ್ರು ಮೊದಲು ನಾನೇ ಟೇಸ್ಟ್ ಮಾಡೋದು. ಆರತಿ ನನ್ನವಳೆ, ಗಮ್ಯನು ನನ್ನವಳೆ ಎಂದಾಗ ಇನ್ನೂ ಕೋಪ ತಾಳಲಾರದೆ ಅವನ ಕೊರಳ ಪಟ್ಟಿ ಹಿಡಿದ ವಿಷ್ಣು. ಕಣ್ಣುಗಳು ಕೆಂಪಗಾಗಿದ್ವು. ಮಡದಿಗೆ ನೆನೆದೋ ಅಥವಾ ಮುಗ್ಧ ಆರು ಅವನ ಪಾಲಾಗುತ್ತಿರುವುದ ನೆನೆದೋ. ಬಂದದ್ದು ಕಾರ್ಡ್ ಕೊಡೋದಕ್ಕೆ, ಅದನ್ನ ಮಾಡಿಕೊಂಡು ಹೋದರೆ ಒಳ್ಳೆಯದು ಎಂದ ಹಲ್ಲು ಕಚ್ಚಿ ನುಡಿದು. ನಾನು ಇವಾಗಲೂ ಮನಸ್ಸು ಮಾಡಿದ್ರೆ ಆರತಿನ ಮದುವೆ ಆಗೋದು ದೊಡ್ಡ ಮಾತಲ್ಲ. ಅವಳ ಹೆತ್ತವರ ಖುಷಿಗೆ ಅವಳನ್ನು ನಿನಗೆ ಬಿಟ್ಟು ಕೊಡ್ತಿದ್ದೀನಿ. ಇಲ್ಲ ಅಂದಿದ್ರೆ ನಿನ್ನಂಥ 100 ಜನ ಬಂದಿದ್ರು ಐ ಡೋಂಟ್ ಕೇರ್ ಎಂದು ಅವನ ಕೊರಳ ಪಟ್ಟಿ ಬಿಟ್ಟು. ಬನ್ನಿ ಚಾಮ್, ಹೊಸ ಮಮ್ಮಿ ತರೋಣ ಎಂದು ಮಗನ ಎತ್ತಿಕೊಂಡು, ನೀನು ನನ್ನ ಜೀವನ ಹಾಳು ಮಾಡಿದಂತೆ ನಾನು ನಿನ್ನ ಜೀವನ ಹಾಳು ಮಾಡೋದು ಅರ್ಧ ಗಂಟೆ ಕೆಲಸ ಅಷ್ಟೆ. ಆದರೆ ನನಗೆ ಅದಿಷ್ಟ ಇಲ್ಲ. ಸೊ ದೂರ ಇದ್ದರೆ ನಿನಗೆ ಒಳ್ಳೆಯದು ಎಂದು ಅವನ ಟೈ ಸರಿ ಮಾಡಿಕೊಂಡು ನಡೆದ ಅಲ್ಲಿಂದ. ಬಿಡಲ್ಲ ಕಣೋ ನಿನ್ನ, ಮೊದಲು ಆರು ನನ್ನವಳಾಗಲಿ, ಆಮೇಲೆ ನೋಡ್ಕೋತೀನಿ ನಿನ್ನ ಎಂದು ಹಲ್ಲು ಕಚ್ಚಿ ನಡೆದನವ. ಇತ್ತ ಅಪ್ಪ ಮಗನ ಹೊತ್ತ ಕಾರ್ ಮನೆಯ ಗೇಟ್ ದಾಟಿತ್ತು. ತನಗೆ ಅರಿವಿಲ್ಲದೆ ಮಗನಿಗೆ ಮಲತಾಯಿ ತರುವವನಿದ್ದ ವಿಷ್ಣು. ಮತ್ತೆ ಸಿಕ್ಕುವ. ನಿಮಗೇನನ್ಸುತ್ತೆ? ವಿಷ್ಣು ಬೇರೆ ಹುಡುಗಿಯನ್ನ ಮದುವೆ ಆಗ್ತಾನಾ? ಕತೆ ಇಷ್ಟ ಆಗ್ತಿದೆ ಅನ್ಕೋತೀನಿ. ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ನಿಮ್ಮ ಪ್ರೀತಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ.